ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ತಂದೆ ಹೆಸರು PM ವೆಂಕಟರಾಮಪ್ಪ. ನಾನು ಇದೇ ಹಳ್ಳಿಯಲ್ಲಿ ಒಂದು 35 ವರ್ಷದಿಂದ ಇದ್ದೀನಿ, ವಾಸ ಇದ್ದೀನಿ. ನಾವು ಸುಮಾರು ಇಲ್ಲಿ ಈ ಗೋಮಾಳ ಜಮೀನೆಲ್ಲ ಒಂದು 348 ಎಕರೆ ಇದೆ, 384 ಎಕರೆ ಇದೆ ಟೋಟಲ್ ಆಗಿ. ಅದರಲ್ಲಿ ನಾವು ಸ್ವಲ್ಪ ವಿಂಗಡಣೆ ಮಾಡಿಕೊಂಡು ವ್ಯವಸಾಯ ಮಾಡ್ಕೊತಾ ಇದ್ದೀವಿ. ನಾನು ಸುಮಾರು ಒಂದು 30 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡಿಸ್ಕೊತಾ ಇದ್ದೀನಿ. ನಾನು ಇಲ್ಲಂದ್ರೆ ಲೇಬರ್ ಬರ್ತಾರೆ, ಕೂಲಿಯವರು ಬರ್ತಾರೆ, ಮಾಡಿಸ್ಕೊತಾ ಇದ್ದೀನಿ. ಈ ನಡುವೆ ಒಂದು 2 ವರ್ಷದಿಂದ ಮುಳಬಾಗಿಲು ಕಡೆಯಿಂದ ಯಾರೋ ಬಾಬು ಅನ್ನೋರು ಅಕ್ರಮವಾಗಿ ಪ್ರವೇಶ ಮಾಡಿ, ಇದು ನಮ್ಗೆ ಸೇರಿರೋ ಜಾಗ, ನೀವು ಬರಬಾರ್ದು ಅಂತ ನಮ್ಮ ಮೇಲೆ ಧಮಕಿ ಹಾಕಿ, ನಾವು ಅವರು ಇವರು ಅಂತ ಸ್ವಲ್ಪ ನಮ್ಮನ್ನೆಲ್ಲ ಬೆದರಿಸಿ ಇವಾಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ನಾವು ಈಗ ಅದಕ್ಕೆ ಪ್ರತಿಭಟನೆ ಕೊಟ್ಟಿದ್ದೀವಿ. ಮತ್ತೆ ಇವಾಗ ಕೋರ್ಟಲ್ಲಿ ಹೋಗಿ ನಮ್ಮ ಮೇಲೆ ದಾವೆ ಹಾಕಿದ್ದಾರೆ. ಆ ದಾವೆನೂ ನಾವು ಸ್ವಲ್ಪ ಇವಾಗ ಹೋಗಿ ಫೇಸ್ ಮಾಡ್ತಾ ಇದ್ದೀವಿ. ನಿನ್ನೆನೂ ಇತ್ತು, ನಿನ್ನೆ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಮತ್ತೆ ಆಗಸ್ಟಲ್ಲಿ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಿಕೊಂಡು ನಮಗೆಲ್ಲ ಧಮಕಿ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಇವರು ರಾಮಚಂದ್ರ ರೆಡ್ಡಿ ಅಂತ, ಇವರು ಕೃಷ್ಣಪ್ಪ ಅಂತ, ಇವ್ರು ತಮ್ಮ ಹೆಸರಲ್ಲಿದೆ ಜಮೀನು 3 ಎಕರೆ ಇದೆ, ಇವ್ರು 4 ಎಕರೆ ಇದೆ, ನಮ್ದು 3 ಎಕರೆ ನಾವು ಸಾಗುವಳಿ ಮಾಡ್ಕೊತಾ ಇದೀವಿ. ಇವಾಗ ಇವ್ರು ನಮ್ಗೆಲ್ಲ ಇವರು ಅವಾಗ ಬರೋದು, ತೊಂದರೆಗಳು ಕೊಡೋದು, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಪೊಲೀಸವ್ರು ಬರ್ತಾರೆ, ಈ ಥರ ಎಲ್ಲ ನಮ್ಮನ್ನು ಬೆದರಿಸ್ಕೊಂಡು ಇವಾಗ ಅಕ್ರಮವಾಗಿ ಸರ್ವೆನ ಕರ್ಕೊಂಬಂದಿಲ್ಲ. ಸರ್ವೆ ಮಾಡ್ಸೋದಕ್ಕೆ ಕೋರ್ಟಲ್ಲಿ ದಾವೆ ಇದ್ದಾಗ ಯಾವ ಸರ್ವೆಯವ್ರು ಬರಬಾರ್ದು ಇಲ್ಲಿ ಅನ್ನೋದೊಂದು ಕಾನೂನಿದೆ. ಅದು ಇವ್ರಿಗೆ ಗೊತ್ತಿಲ್ಲ. ಸಾಗುವಳಿ ನಮ್ದು ಬೇರೆ ಇದೆ, ಅವ್ರದ್ದು ಬೇರೆ ಇದೆ. ನಾವು ಪೊಸಿಷನ್ ಇದ್ದೀವಿ, ನಮ್ಮ ಜಾಗ ತೋರಿಸ್ತಾ ಇದ್ದಾರೆ. ಅವ್ರು ಬಂದು ಇವಾಗ ಸರ್ವೇರ್ ಅವ್ರು ಬಂದಿದ್ರೆ ಇದೇ ಜಾಗ ನಮ್ದು, ಇದೇ ಜಾಗ ಬಂದು ಅಂತ ಹೇಳ್ಬಿಟ್ಟು ಅವ್ರನ್ನ ತೋರಿಸ್ತಾ ಇದ್ದಾರೆ. ನಾವಿದ್ದೀವಿ ಅದೇ ಸರಿ. ಒಂದು 2 ವರ್ಷದಿಂದ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಕೊಟ್ಟಿದ್ದೀವಿ ಸರ್, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ್ದಿಂದ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ನಮ್ಗೆ. ಇವಾಗ ಏಕಾಕಿ ಬಂದು ಸರ್ವೇರ್ನ ಕರ್ಕೊಂಡ್ಬಂದು ಇವಾಗ ಇದು ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಹಾಕಿದ್ದಾರೆ, ಕೋರ್ಟಲ್ಲಿ ಫೇಸ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇಕಾದ ಬಗ್ಗೆ ತೀರ್ಮಾನ ತಗೊಂತೀವಿ ಸರ್. ನ್ಯಾಯಾಧೀಶರು ಇದ್ದಾರೆ, ಅವ್ರೇನ್ ತೀರ್ಮಾನ ಕೊಡ್ತಾರೆ ಕೊಡ್ಲಿ, ಆದ್ರೆ ನಾವು ಬದ್ಧವಾಗಿ